రెడీ యజమాని నీతో ముందుకు వచ్చేమనండి. ఐదు ಇದು ನಮ್ಮವರು ನಮ್ಮ ಶಾಸಕರು ಅಂತ ಕಾರ್ಯಕ್ರಮವನ್ನ ನಾವು ನಮ್ಮ ಲೀಡರ್ಸ್ ಎಲ್ಲರೂ ಕೂಡ ಹೋಗಿ ನಮ್ಮ ಶಾಸಕರ ಬರೀ ನಮ್ ಬರ್ಬೇಕು ಅಂತ ಕೇಳಿದ ಸಂದರ್ಭದಲ್ಲಿ ಒಂದೇ ದಿನದಲ್ಲೇ ಇಮಿಡಿಯೇಟ್ ಆಗಿ ಹಂಗೆ ಹಾಕೊಂಡು ನಾಳೆ ಬರ್ತೀನಪ್ಪ ನಿಮ್ಮೂರಿಗೆ ಅಂತೇಳಿ ಅವತ್ತು ಮಾತು ಕೊಟ್ಟಿದ್ದು. ಅದೇ ರೀತಿಗೆ ಯರ್ನಾಗನಹಳ್ಳಿ ಗ್ರಾಮಕ್ಕೆ ಇದೇ ದೇವಸ್ಥಾನದ ಮುಂದಗಡೆ ಕೂತು ಅವತ್ತು ಜನರ ಸಮಸ್ಯೆ ಕೇಳಿದ್ರು. ಅವತ್ತಿನ ಸಂದರ್ಭದಲ್ಲಿ ಜನರೇ ಕೇಳ್ತಕ್ಕಂಥದ್ದು ಶಾಸಕ ಪ್ರದೀಪ್ ಈಶ್ವರ್ ಹತ್ರ. ಸಾಹೇಬ್ರು ಹೇಳಿದ್ರು, ಅಮ್ಮ ನಿಮ್ ಮನೆಗೆ ಬಂದಿದ್ದೀವಿ, ನಿಮ್ ಊರ ಹತ್ರ ಕೂತಿದ್ದೀನಿ, ಇಲ್ಲೇ ಕೂತಿದ್ದೀನಿ, ನಿಮ್ ಸಮಸ್ಯೆ ಏನಿದ್ರು ಹೇಳಿ ಅಂತ ಹೇಳಿದ ಸಂದರ್ಭದಲ್ಲಿ ಇಲ್ಲಿನ ಗ್ರಾಮಸ್ಥರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ 25 ವರ್ಷ 25ರಿಂದ 30 ವರ್ಷ ಆಗಿದೆ, ನಮ್ಗೆ ರಸ್ತೆ ಇಲ್ಲ, ಯಾರನ್ನ ಕೇಳಿದ್ರು ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ, ಎಷ್ಟು ಶಾಸಕರ ಹತ್ರ ಹೋಗಿ ಬೇಡ್ಕೊಂಡ್ರು ಕೂಡ ಇದು ಹೆಂಗೆ ಅಂತಂದ್ರೆ ಇದು ಗುಡ್ಡಗಾಡು ಪ್ರದೇಶ ಅಂತ ಹೇಳ್ತಾರೆ. ಅಂದ್ರೆ ಇದು ಈ ಕಡೆ ಬಾರ್ಡ್ರು, ಈಗ ಆಂಧ್ರಗೂ ಬಾರ್ಡರ್ ಟಚ್ ಆಗುತ್ತೆ, ಈ ಕಡೆ ಲಾಸ್ಟ್ ಇದು ಬೂತೆ ಲಾಸ್ಟ್, ಇನ್ ಸ್ವಲ್ಪ ಉದ್ದ ಹೋದ್ರೆ ಗೌರಿಬಿದನೂರು ಹೋಗುತ್ತೆ, ಈ ಕಡೆ ಹೋದ್ರೆ ಆಂಧ್ರಕ್ಕೆ ಟಚ್ ಆಗುತ್ತೆ. ಈ ಕಡೆ ಗುಡ್ಡಗಾಡು ಪ್ರದೇಶ ಅಂತೇಳಿ ಯಾಕೆ ಕಾಡಲ್ಲಿ ಬೆಳಿತಾವ್ರಪ್ಪ, ಕಾಡಲ್ಲಿ ರೋಡ್ ಹಾಕಿದ್ರೆ ನಮ್ಗೇನು ವೋಟ್ ಬ್ಯಾಂಕಿಂಗ್ ಬರಲ್ಲ ಅನ್ನೋ ಉದ್ದೇಶದಿಂದ ಹಳೆ ಹಿಂದಿರ್ತಕ್ಕ ಶಾಸಕರು ಕೂಡ ಅದೇನ್ ಯೋಚನೆ ಮಾಡಿದ್ರೆ ಗೊತ್ತಿಲ್ಲ. ಒಂದೇ ಉದ್ದೇಶ ಅವ್ರದ್ದು, ಗುಡ್ಡಗಾಡು ಪ್ರದೇಶ ಕಾಡಲ್ಲಿ ಜೀವನ ಮಾಡೋಂಥವ್ರು, ಅಂತವ್ರಿಗೆ ರೋಡ್ ಹಾಕಿ ಏನ್ ಪ್ರಯೋಜನಪ್ಪ. ಇದು ಹೆಂಗಾಗಿದೆ ಅಂತಂದ್ರೆ ಇದು ಇಲ್ಲಿಂದ ಹಿಡಿದು ನಲ್ಕೆದರ್ನಹಳ್ಳಿ ಗಂಟೆ ಒಂದೇ ರೋಡ್, ಇಲ್ಲಿ ಒಂದು ಬೂತ್ ಬರುತ್ತಿದೆ. ಇದು ಬಿಟ್ರೆ ಇನ್ 8 ಕಿಲೋಮೀಟರ್ 4 ಕಿಲೋಮೀಟರ್ ಗಂಟೆ ಇನ್ ಬೂತ್ ಇಲ್ಲ. ಈ ರೋಡ್ ಹಾಕೋದು ಅಷ್ಟು ಲಕ್ಷ ಖರ್ಚು ಮಾಡಿ ಹಾಕಿದ್ರೆ ಸುಮ್ನೆ ಇನ್ 400-500 ಓಟ್ಗೆ ಯಾಕೆ ಹಾಕ್ಬೇಕು ಅನ್ನೋ ಉದ್ದೇಶ ಅವ್ರಿಗಿತ್ತು. ಆದ್ರೆ ಪ್ರದೀಪ್ ಈಶ್ವರ್ ಅವರು ಕೂತಾಗ ಜನರ ಸಮಸ್ಯೆ ಕೇಳಿದಾಗ ನಾನು ಮಾತು ಕೊಡ್ತಾ ಇದ್ದೀನಿ, ನಾನು ಖಂಡಿತವಾಗಿ ಹೇಳ್ತೀನಿ, ನನಗೆ ಗೊತ್ತಿದ ಮಟ್ಟಿಗೆ ನಾನು ಹೇಳಿದ ತಕ್ಷಣ ಮಾಡಕ್ ಆಗೋದಿಲ್ಲ, 6 ತಿಂಗಳೊಳಗಡೆ ನಿಮ್ಗೆ ಯಾವ್ದೋ ಒಂದು ವ್ಯವಸ್ಥೆ ಮಾಡಿ ನಿಮ್ಗೆ ರಸ್ತೆಯನ್ನ ಕಲ್ಪಿಸುವಂತ ಸೂಕ್ತ ಸಂಪರ್ಕ ಕಲ್ಸುವಂತ ಕೆಲಸ ಮಾಡ್ತೀನಿ ಅಂತ ಅವತ್ತು ಹೇಳಿದ್ರು. ಅದೇ ರೀತಿ ಹೇಳಿದ ರೀತಿಯಲ್ಲೇ ಯಾವ ಅನುದಾನ ತಂದ್ರು, ಯಾವ ರೀತಿ ತಂದ್ರು, ಒಟ್ನಲ್ಲಿ ಶಾಸಕ ಕೊಟ್ಟ ಮಾತಿನಂತೆ ಅದೇ ರೀತಿಯಲ್ಲಿ ಇವತ್ತು ಗುದ್ದಲಿ ಪೂಜೆ ಮಾಡಿದ್ದೇವೆ. 60 ಲಕ್ಷ ರೂಪಾಯಿ ಗುದ್ದಲಿ ಪೂಜೆ. CC ರಸ್ತೆ, ಟಾರ್ ರೋಡು ಅಲ್ಲ. ಟಾರ್ ರೋಡ್ ಬೇಕಂದ್ರೆ 10 ಲಕ್ಷದಲ್ಲಿ ಮುಗಿಸಿ ಹೊರಟೋಗ್ಬೋದು. ನಿಮ್ಗೆ ನಾನು 20-25 ವರ್ಷ ನೆಕ್ಸ್ಟ್ ಇನ್ 25 ವರ್ಷ ನಾನೇ ಇರ್ತೀನಿ, ಅಲ್ಲಿವರೆಗೂ ಈ ರಸ್ತೆ ಹಂಗೆ ಇರಬೇಕು ಅಂತೇಳಿ 25 ವರ್ಷಗಳ 30 ವರ್ಷ ಎಷ್ಟು ಇರ್ತದ CC ರಸ್ತೆ, ಅಷ್ಟು ದಿನ ಈ CC ರಸ್ತೆ ಇರ್ಬೇಕು ಅಂತೇಳಿ 60 ಲಕ್ಷ ರೂಪಾಯಿ CC ರಸ್ತೆಯನ್ನ ನಮ್ಮ ಶಾಸಕರು ಕಲ್ಪಿಸಿಕೊಟ್ಟಿದ್ದಾರೆ. ಜನಕ್ಕೆ ಒಳ್ಳೇದು. ಎಂತ ಶಾಸಕರು ಬಂದ್ರು ನಮ್ಮೂರ ರಸ್ತೆ ಆಲ್ಬೆಟ್ಟ ರಸ್ತೆ ಮಾಡ್ಲಿಲ್ಲ. ಇವತ್ತು ಕೇಳ್ಕೊಂಡ ತಕ್ಷಣ ನಮ್ಮೂರಿಗೆ ನೋಡಿ ಬಂದು ಊರೂರಿಗೆ ಮನೆಗೂ ಬಂದು ಮತ್ತೆ ಊರೂರಿಗೆ ಬಂದು ಮಾಡ್ತೀವಿ ಮಂಜು ನಿಂಗೆ ಯಾಕಂತ ಹೇಳ್ಬಿಟ್ಟು 60 ಲಕ್ಷ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಆದ್ರೆ ಕಾಡಂತದಿಂದ ಇವತ್ತು ಬಂದಿಲ್ಲ ಪೂಜೆಗೆ, ನಾವೇ ನೆರವೇರಿಸಿದೀವಿ. ಇವತ್ತು ಇನ್ನು ಆಲ್ಬೆಟ್ಟ ತನಕ ಇರೋದು ಇನ್ನೂ 2.5 ಕೋಟಿ ಆಗಿದೆ ಅಂತೆ, ಅದು ಮಾಡ್ತೀನಿ ಅಂತ ಹೇಳವ್ರೆ. ಅದಕ್ಕೆ ನಾನು ಅವ್ರ ಚಿರುಣಿಯಾಗಿ ಇರ್ತೀವಿ. ನಮ್ಮ ಯರ್ನಾಗನಹಳ್ಳಿ ಪ್ರತಿಯೊಬ್ಬ ವ್ಯಕ್ತಿನೂ MLA ಅವ್ರಿಗೆ ರಸ್ತೆ ಆಗ್ತಾ ಇದೆ ಅಂದ್ರೆ ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕು. ಅದೇ MLA ಬಂದು ಎಷ್ಟು ಸಲ ಕೇಳ್ಕೊಂಡೆ, ಸುಧಾಕರ್ ಹತ್ರ ಹೋಗಿ ಕೇಳ್ಕೊಂಡೆ, ಅವ್ರ ಕೈಲಿ ಆಗ್ಲಿಲ್ಲ. ಇವತ್ತು ಪ್ರದೀಪ್ ಅಣ್ಣ ಹತ್ರ ಹೋಗಿ ಡೈಲಿ ಕೇಳ್ತಾ ಇದ್ದೇನೆ, ನಾನು ಹೋದಾಗೆಲ್ಲ ಮೀಟಿಂಗ್ ಅಣ್ಣ ಆಲ್ಬೆಟ್ಟ ರಸ್ತೆ ಏನಾಯ್ತು ಅಂತ ಕೇಳಿದ ತಕ್ಷಣ ಮಂಜು 60 ಲಕ್ಷ ಆಗ್ತೀನಿ ಪೂಜೆ, ಆದಷ್ಟು ಮಾಡ್ಕೋ, 2.5 ಕೋಟಿ ಇದು ಆಲ್ಬೆಟ್ಟ ತನಕ ಮಾಡ್ತೀನಿ ಅಂತ ಹೇಳವ್ರೆ. ಅದು ಮಾಡ್ಲಿ, ಪೂರ್ಣ ಮಾಡ್ಲಿ. ನಮ್ಮ ಪ್ರದೀಪ್ ಅಣ್ಣಗೆ ನೆಕ್ಸ್ಟ್ 20 ವರ್ಷ ಅವರೇ ಇರ್ಬೇಕಂತ ನನ್ನ ಆಸೆ. ನಿಮ್ಮೂರಿಗೆ ಸತೀಶ್ಪುರ MLA మా MLA మాకు ఖుషి. ಯಾವ ರೀತಿ సమస్య ఉండే రోడ్ ఎన్నింటికి ఉండే ఎట్లు పారాడినప్పుడు ఏమేం సమస్యలు ఏంటి? ఏమేం సమస్యలు లేవు సమ్మె. పొడవచ్చు లేవచ్చు, వాళ్ళ ఇష్టాలు కొద్దాళ్ళు ఉండొచ్చు, వాళ్ళ ఇష్టాలు కొద్దాళ్ళు పోవచ్చు. ఒక నమ్మూరులే, ఒక సెక్రటరీలే, ఒక శాఖదారులే, ఏ ఊరులే ఈ ఊర్లే వాళ్ళ ఇష్టాలు కొద్ది వాళ్ళు ఎవరాలు చేసేదే సన్న బన్నులు దిక్కేసేదే, తెలిసిన కొడుకు ముందుకు పోయేదే, తెలియకుండా కొడుకు ఎనుకుండాల. అట్లా కాలం వచ్చింది కూడా. ఈవిడ ఏం చేయాలంటే మేము ఈ ప్రదేశం నమ్మిన ఇంకా ఈ రోడ్ బాగా మాట్లాడిన ఇంకా ఆ ప్రదేశం తప్ప సంతోషం. ఎట్ని ఆల్కోడ్ వరకు ప్రదేశం మేము ఇడిచేయలేదు. ఆల్కోడ్ వరకు రోడ్ వేస్తే వేయాల, లేకుంటే వేయకూడదు, మా ఊరికి వేయకూడదు. రెడీ యజమాని నీతో ముందుకు వచ్చేమనండి. ఐదు